think 11 years is not joke. ಎಷ್ಟು 18 ನಮಸ್ತೆ ವೀಕ್ಷಕರೇ ಬಿಗ್ ಬಾಸ್ ಕನ್ನಡ ಸೀಸನ್ 11 ಮುಗಿದು ಕೆಲವು ತಿಂಗಳುಗಳು ಕಳೆದಿದೆ. ಈ ನಡುವೆ ಸಾಮಾಜಿಕ ಜಾಲತಾಣದಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೆಯುತ್ತಿದೆ. ಹೌದು, ಈ ಹಿಂದಿನ ಎಲ್ಲ ಬಿಗ್ ಬಾಸ್ ಸೀಸನ್ಗಳನ್ನು ಕಿಚ್ಚ ಸುದೀಪ್ ಅವರು ಹೋಸ್ಟಿಂಗ್ ಮಾಡಿಕೊಂಡು ಬಂದಿದ್ದರು. ಬಿಗ್ ಬಾಸ್ ಆರಂಭ ಆದಾಗಿನಿಂದ ಇಲ್ಲಿಯ ತನಕ ನಿರೂಪಣೆಯನ್ನ ಮಾಡಿಕೊಂಡು ಬಂದಿದ್ದ ಕಿಚ್ಚ ಸುದೀಪ್ ಅವರು ನಾನು 12ನೇ ಸೀಸನ್ನಿಂದ ನಿರೂಪಣೆ ಮಾಡುವುದಿಲ್ಲ ಅಂತ ಅಧಿಕೃತ ಘೋಷಣೆಯನ್ನ ಮಾಡಿದ್ದರು. ಇನ್ನು ಕಿಚ್ಚ ಸುದೀಪ್ ಅವರು ಮುಂದಿನ ಸೀಸನ್ನಲ್ಲಿ ಬಿಗ್ ಬಾಸ್ ನಿರೂಪಣೆಯನ್ನ ಮಾಡುತ್ತಿಲ್ಲ ಅನ್ನುವ ವಿಷಯವನ್ನು ತಿಳಿದ ಪ್ರೇಕ್ಷಕರು ವಾಹಿನಿಗೆ ಆಘಾತವನ್ನು ನೀಡಿದ್ದರು. ಕಿಚ್ಚ ಸುದೀಪ್ ಅವರು ನಿರೂಪಣೆಯನ್ನ ಮಾಡಿದರೆ ಮಾತ್ರ ನಾವು ಬಿಗ್ ಬಾಸ್ ಕಾರ್ಯಕ್ರಮವನ್ನು ನೋಡುತ್ತೇವೆ ಅಂತ ಸಾಕಷ್ಟು ಪ್ರೇಕ್ಷಕರು ತಮ್ಮ ಅಭಿಪ್ರಾಯವನ್ನು ಹೊರಹಾಕಿದ್ದಾರೆ. ಈ ಕಾರಣಗಳಿಂದ ಏನು ಮಾಡಬೇಕು ಅಂತ ತೋಚದ ವಾಹಿನಿ ಮತ್ತೆ ಕಿಚ್ಚ ಸುದೀಪ್ ಅವರ ಬಳಿ ಮನವಿಯನ್ನ ಮಾಡಿಕೊಂಡಿದೆ. ಬಿಗ್ ಬಾಸ್ ಕನ್ನಡ ಸೀಸನ್ 12ನ್ನ ನೀವೇ ನಡೆಸಿಕೊಡಬೇಕು ಅಂತ ಕಿಚ್ಚ ಸುದೀಪ್ ಅವರ ಬಳಿ ವಾಹಿನಿ ಮನವಿಯನ್ನ ಮಾಡಿಕೊಂಡಿದೆ. ಆದರೆ ಕಿಚ್ಚ ಸುದೀಪ್ ಅವರು ಕೆಲವು ಷರತ್ತುಗಳನ್ನು ಹಾಕಿದ್ದಾರೆ. ಕಿಚ್ಚ ಸುದೀಪ್ ಅವರು 5 ಷರತ್ತುಗಳನ್ನು ಹಾಕಿದ್ದು, ಆ 5 ಷರತ್ತುಗಳನ್ನು ಒಪ್ಪಿಕೊಂಡರೆ ಮಾತ್ರ ನಾನು ನಿರೂಪಣೆಯನ್ನ ಮಾಡುತ್ತೇನೆ ಅಂತ ಕಿಚ್ಚ ಸುದೀಪ್ ಅವರು ಈಗ ಹೇಳಿದ್ದಾರಂತೆ. ಇನ್ನು ಕಿಚ್ಚ ಸುದೀಪ್ ಅವರ ಮೊದಲ ಷರತ್ತು ಬಿಗ್ ಬಾಸ್ ಮನೆ ತುಂಬಾ ಕಲರ್ಫುಲ್ ಆಗಿ ಇರಬೇಕು. ಇನ್ನು 2ನೆಯ ಷರತ್ತು ಬಿಗ್ ಬಾಸ್ ಮನೆಯಲ್ಲಿ ಕನ್ನಡಕ್ಕೆ ಮೊದಲ ಆದ್ಯತೆಯನ್ನ ಕೊಡಬೇಕು. ಇನ್ನು ಕಿಚ್ಚ ಸುದೀಪ್ ಅವರ 3ನೇ ಷರತ್ತು ಬಿಗ್ ಬಾಸ್ ಮನೆಯಲ್ಲಿ ಕನ್ನಡವೇ ವೇದಘೋಷ ಆಗಬೇಕು. 4ನೆಯ ಷರತ್ತು ಬಿಗ್ ಬಾಸ್ನಲ್ಲಿ ಒಳ್ಳೆಯ ಲೀಗರ್ ಟೀಮ್ ಇರಬೇಕು ಅನ್ನೋದು ಆಗಿದೆ. ಕಿಚ್ಚ ಸುದೀಪ್ ಅವರ 5ನೇ ಷರತ್ತು ಬಿಗ್ ಬಾಸ್ ಮನೆಯಲ್ಲಿ ಯಾವುದೇ ವಿವಾದಿತ ಸ್ಪರ್ಧಿಗಳು ಇರಬಾರದು ಅನ್ನೋದು ಆಗಿದೆ. ಈ 5 ಷರತ್ತುಗಳನ್ನು ಒಪ್ಪಿಕೊಂಡರೆ ಮಾತ್ರ ನಾನು ಬಿಗ್ ಬಾಸ್ನ ಮುಂದಿನ ಸೀಸನನ್ನು ನಿರೂಪಣೆ ಮಾಡುತ್ತೇನೆ ಅಂತ ಕಿಚ್ಚ ಸುದೀಪ್ ಅವರು ಹೇಳಿದ್ದಾರಂತೆ. ಸ್ನೇಹಿತರೆ, ಬಿಗ್ ಬಾಸ್ ಕನ್ನಡ ಸೀಸನ್ 12ನ್ನ ಕಿಚ್ಚ ಸುದೀಪ್ ಅವರು ನಿರೂಪಣೆ ಮಾಡದೇ ಇದ್ದರೆ ನೀವು ಬಿಗ್ ಬಾಸ್ ನೋಡುತ್ತೀರಾ ಅಥವಾ ಇಲ್ಲವಾ ಅನ್ನೋದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ನಮಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ.